ಮೊದಲನೆಯ ಪ್ರಶ್ನೆ, ಯಾವ ಮಸಾಲೆಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ತಕ್ಷಣವೇ ನಿವಾರಣೆಯಾಗುತ್ತದೆ? ಆಪ್ಷನ್ ಎ ಅರಶಿನ, ಆಪ್ಷನ್ ಬಿ ಏಲಕ್ಕಿ, ಆಪ್ಷನ್ ಸಿ ಲವಂಗ, ಆಪ್ಷನ್ ಡಿ ದಾಲ್ಚೀನಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಏಲಕ್ಕಿಯನ್ನು ಜಗಿಯುವುದರಿಂದ ಬಾಯಿಯ ದುರ್ವಾಸನೆ ತಕ್ಷಣವೇ ನಿವಾರಣೆಯಾಗುತ್ತದೆ. ಎರಡನೆಯ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಮೂಳೆಗಳಿವೆ? ಆಪ್ಷನ್ ಎ ಬೆನ್ನು, ಆಪ್ಷನ್ ಬಿ ಕಾಲು, ಆಪ್ಷನ್ ಸಿ ಕುತ್ತಿಗೆ, ಆಪ್ಷನ್ ಡಿ ಕೈ. ಸರಿಯಾದ ಉತ್ತರ ಆಪ್ಷನ್ ಡಿ. ಮಾನವನ ದೇಹದ ಕೈಗಳ ಭಾಗದಲ್ಲಿ ಅತಿ ಹೆಚ್ಚು ಮೂಳೆಗಳಿವೆ. ಮೂರನೆಯ ಪ್ರಶ್ನೆ, ಚೆಸ್ ಕ್ರೀಡೆ ಹುಟ್ಟಿದ್ದು ಯಾವ ದೇಶದಲ್ಲಿ? ಆಪ್ಷನ್ ಎ ಅಮೆರಿಕ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ. ಚೆಸ್ ಹುಟ್ಟಿದ್ದು ಭಾರತ ದೇಶದಲ್ಲಿ. ನಾಲ್ಕನೆಯ ಪ್ರಶ್ನೆ, ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಯಾವುದನ್ನು ಸೇವಿಸುವುದರಿಂದ ದೇಹದ ವಿಷ ಪದಾರ್ಥ ಹೊರಹೋಗುತ್ತದೆ? ಆಪ್ಷನ್ ಎ ತಣ್ಣೀರು, ಆಪ್ಷನ್ ಬಿ ಬೆಚ್ಚಗಿನ ನೀರು, ಆಪ್ಷನ್ ಸಿ ಕಾಫಿ, ಆಪ್ಷನ್ ಡಿ ಜೀರಿಗೆ ನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರು ಅಥವಾ ಜೀರಿಗೆ ನೀರು ಸೇವಿಸುವುದರಿಂದ ದೇಹದ ವಿಷ ಪದಾರ್ಥ ಹೊರಹಾಕುತ್ತದೆ. ಐದನೆಯ ಪ್ರಶ್ನೆ, ಅತಿ ಹೆಚ್ಚು ದ್ರಾಕ್ಷಿ ಹಣ್ಣು ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಎ ಕೋಲಾರ, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಎ. ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯುವ ಜಿಲ್ಲೆ ಕೋಲಾರ. ಆರನೆಯ ಪ್ರಶ್ನೆ, ಮಹಾಭಾರತ ಯುದ್ಧ ಎಷ್ಟು ದಿನ ನಡೆಯಿತು? ಆಪ್ಷನ್ ಎ 20 ದಿನ, ಆಪ್ಷನ್ ಬಿ 12 ದಿನ, ಆಪ್ಷನ್ ಸಿ 18 ದಿನ, ಆಪ್ಷನ್ ಡಿ 16 ದಿನ. ಸರಿಯಾದ ಉತ್ತರ ಆಪ್ಷನ್ ಸಿ. ಮಹಾಭಾರತ ಯುದ್ಧ 18 ದಿನಗಳ ಕಾಲ ನಡೆಯಿತು. ಏಳನೆಯ ಪ್ರಶ್ನೆ, ನಿಯಮಿತವಾಗಿ ಯಾವುದನ್ನು ಮಾಡಿದರೆ ಹೃದಯ ಬಲವಾಗುತ್ತದೆ? ಆಪ್ಷನ್ ಎ ಹೆಚ್ಚು ನಿದ್ದೆ, ಆಪ್ಷನ್ ಬಿ ವ್ಯಾಯಾಮ, ಆಪ್ಷನ್ ಸಿ ಹೆಚ್ಚು ತಿನ್ನುವುದು, ಆಪ್ಷನ್ ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಬಿ. ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿದರೆ ಹೃದಯ ಬಲವಾಗುತ್ತದೆ. ಎಂಟನೆಯ ಪ್ರಶ್ನೆ, ಜಗತ್ತಿನ ಯಾವ ದೇಶವು ಅತಿ ಹೆಚ್ಚು ಕಬ್ಬು ಬೆಳೆಯುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೆರಿಕ, ಆಪ್ಷನ್ ಸಿ ಜರ್ಮನಿ, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಡಿ. ರಷ್ಯಾ ದೇಶವು ಅತಿ ಹೆಚ್ಚು ಕಬ್ಬು ಬೆಳೆಯುತ್ತದೆ. ಒಂಬತ್ತನೇ ಪ್ರಶ್ನೆ, ಹಾಲಿಗೆ ಬಾದಾಮಿಯನ್ನು ಸೇರಿಸಿ ಕುಡಿಯುವುದರಿಂದ ಆಗುವ ಪ್ರಯೋಜನವೇನು? ಆಪ್ಷನ್ ಎ ಸ್ನಾಯುಬಲ, ಆಪ್ಷನ್ ಬಿ ಚರ್ಮದ ಕಾಂತಿ, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ಉತ್ತಮ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಡಿ. ಹಾಲಿಗೆ ಬಾದಾಮಿಯನ್ನು ಸೇರಿಸಿ ಕುಡಿಯುವುದರಿಂದ ಸ್ನಾಯುಗಳು ಬಲಗೊಳ್ಳುತ್ತದೆ ಮತ್ತು ಉತ್ತಮ ನಿದ್ರೆ. ಹತ್ತನೇ ಪ್ರಶ್ನೆ, ಇವುಗಳಲ್ಲಿ ಮಧುಮೇಹದ ಪ್ರಮುಖ ಲಕ್ಷಣ ಯಾವುದು? ಆಪ್ಷನ್ ಎ ಹೆಚ್ಚು ದಾಹ, ಆಪ್ಷನ್ ಬಿ ಕಡಿಮೆ ಹಸಿವು, ಆಪ್ಷನ್ ಸಿ ಚರ್ಮ ಒಣಗುವುದು, ಆಪ್ಷನ್ ಡಿ ಕೂದಲು ಉದುರುವುದು. ಸರಿಯಾದ ಉತ್ತರ ಆಪ್ಷನ್ ಎ. ಹೆಚ್ಚು ದಾಹ ಮಧುಮೇಹದ ಪ್ರಮುಖ ಲಕ್ಷಣ. 11ನೇ ಪ್ರಶ್ನೆ, ಅರಶಿನದ ಹಾಲಿನ ಪರಿಣಾಮವನ್ನು ಹೆಚ್ಚಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಏಲಕ್ಕಿ, ಆಪ್ಷನ್ ಬಿ ಕಾಳುಮೆಣಸು, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ. ಅರಶಿನ ಹಾಲಿನ ಪರಿಣಾಮವನ್ನು ಹೆಚ್ಚಿಸಲು ಕಾಳುಮೆಣಸು ಸಹಾಯ ಮಾಡುತ್ತದೆ. 12ನೇ ಪ್ರಶ್ನೆ,
ಪಾಲಕ್ ಸೊಪ್ಪಿನಲ್ಲಿ ಯಾವ ವಿಟಮಿನ್ ಹೆಚ್ಚಾಗಿದೆ? ಆಪ್ಷನ್ ಎ ವಿಟಮಿನ್ ಇ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ. 13ನೇ ಪ್ರಶ್ನೆ, ಕೀಲು ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಬ್ಲೂಬೆರಿ, ಆಪ್ಷನ್ ಬಿ ಸಪೋಟ ಹಣ್ಣು, ಆಪ್ಷನ್ ಸಿ ಸೇಬು ಹಣ್ಣು, ಆಪ್ಷನ್ ಡಿ ಅನಾನಸ್ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ, ಕೀಲು ನೋವನ್ನು ತ್ವರಿತವಾಗಿ ಕಡಿಮೆ ಮಾಡಲು ಅನಾನಸ್ ಹಣ್ಣು ಸಹಾಯ ಮಾಡುತ್ತದೆ. 14ನೇ ಪ್ರಶ್ನೆ, ಯಾವ ತರಕಾರಿ 1 ತಿಂಗಳು ಇಟ್ಟರೂ ಕೆಡುವುದಿಲ್ಲ? ಆಪ್ಷನ್ ಎ ಕುಂಬಳಕಾಯಿ, ಆಪ್ಷನ್ ಬಿ ಟೊಮ್ಯಾಟೊ, ಆಪ್ಷನ್ ಸಿ ಕಾಯಿ ಮೆಣಸು, ಆಪ್ಷನ್ ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಎ, ಕುಂಬಳಕಾಯಿ 1 ತಿಂಗಳು ಇಟ್ಟರೂ ಕೆಡುವುದಿಲ್ಲ. 15ನೇ ಪ್ರಶ್ನೆ, ಕೋಳಿ ಮಾಂಸ ಅತಿಯಾಗಿ ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಕಿಡ್ನಿ ಸ್ಟೋನ್, ಆಪ್ಷನ್ ಬಿ ಡಯಾಬಿಟಿಸ್, ಆಪ್ಷನ್ ಸಿ ಹೃದ್ರೋಗ, ಆಪ್ಷನ್ ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಕೋಳಿ ಮಾಂಸ ಅತಿಯಾಗಿ ತಿಂದರೆ ಕಿಡ್ನಿ ಸ್ಟೋನ್ ಮತ್ತು ಹೃದ್ರೋಗ ಸಮಸ್ಯೆ ಬರುತ್ತದೆ. 16ನೇ ಪ್ರಶ್ನೆ, ನಾಯಿಗಳನ್ನು ಹೊರತುಪಡಿಸಿ ಯಾವ ಜೀವಿಗೆ ಬಾಂಬ್ಗಳನ್ನು ಪತ್ತೆ ಹಚ್ಚಲು ಕಲಿಸಲಾಗುತ್ತದೆ? ಆಪ್ಷನ್ ಎ ಕೋತಿ, ಆಪ್ಷನ್ ಬಿ ಶಾರ್ಕ್, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಜೇನುನೊಣ. ಸರಿಯಾದ ಉತ್ತರ ಆಪ್ಷನ್ ಡಿ, ನಾಯಿಗಳನ್ನು ಹೊರತುಪಡಿಸಿ ಜೇನುನೊಣಕ್ಕೆ ಬಾಂಬ್ಗಳನ್ನು ಪತ್ತೆ ಹಚ್ಚಲು ಕಲಿಸಲಾಗಿದೆ. 17ನೇ ಪ್ರಶ್ನೆ, ಅಮೃತ ಹಣ್ಣು ಎಂದು ಕರೆಯಲ್ಪಡುವ ಹಣ್ಣು ಯಾವುದು? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ, ಅಮೃತ ಹಣ್ಣು ಎಂದು ಕರೆಯಲ್ಪಡುವ ಹಣ್ಣು ಬಾಳೆಹಣ್ಣು. 18ನೇ ಪ್ರಶ್ನೆ, ಯಾವ ನಗರವನ್ನು ಭಾರತದ ಉದ್ಯಾನ ನಗರಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಜೈಪುರ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಗಳೂರು ನಗರವನ್ನು ಭಾರತದ ಉದ್ಯಾನ ನಗರಿ ಎಂದು ಕರೆಯಲಾಗುತ್ತದೆ. 19ನೇ ಪ್ರಶ್ನೆ, ಮನೆಯ ಒಳಗೆ ಕಪ್ಪು ಇರುವೆ ಕಾಣಿಸಿಕೊಂಡರೆ ಯಾವ ಸಂಕೇತ? ಆಪ್ಷನ್ ಎ ಶುಭ ಸಂಕೇತ, ಆಪ್ಷನ್ ಬಿ ಅಶುಭ ಸಂಕೇತ, ಆಪ್ಷನ್ ಸಿ ಧನ ಲಾಭದ ಸಂಕೇತ, ಆಪ್ಷನ್ ಡಿ ಅನಾರೋಗ್ಯದ ಸಂಕೇತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಮನೆಯೊಳಗೆ ಕಪ್ಪು ಇರುವೆ ಕಾಣಿಸಿಕೊಂಡರೆ ಶುಭ ಸಂಕೇತ ಮತ್ತು ಧನ ಲಾಭದ ಸಂಕೇತ. 20ನೇ ಪ್ರಶ್ನೆ, 3 ವರ್ಷಗಳ ಕಾಲ ನಿದ್ರಿಸುವ ಜೀವಿ ಯಾವುದು? ಆಪ್ಷನ್ ಎ ಕೋಲ, ಆಪ್ಷನ್ ಬಿ ನಕ್ಷತ್ರ ಮೀನು, ಆಪ್ಷನ್ ಸಿ ಆಮೆ, ಆಪ್ಷನ್ ಡಿ ಬಸವನ ಹುಳು. ಸರಿಯಾದ ಉತ್ತರ ಆಪ್ಷನ್ ಡಿ, 3 ವರ್ಷಗಳ ಕಾಲ ನಿದ್ರಿಸುವ ಜೀವಿ ಬಸವನ ಹುಳು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.